ಬಡ್ಡಿ ಮಗನ ಟೈಮು ಇವನ ಲೈಫಲ್ಲಿ ಹಿಂಗೇನು ಕಾಟ ಆಡುತ್ತೋ ಗೊತ್ತಿಲ್ಲ. ಇವನ ಲೈಫಲ್ಲಿ ಸಕ್ಸಸ್ ಕಾಣ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಸೈಕೋ ಅಂತ ಹಾಗೆ ಆಗ್ತಾನೆ. ಏನು ಪೇಪರ್ ಓದ್ತಿದ್ಯಾ? ಯಾಕೆ ನೋಡೋಕೆ ಹೆಂಗೆ ಕಾಣಿಸ್ತಿದ್ಯಪ್ಪ ನಿಂಗೆ? ಚೀಕಳ್ಳ ಯಾಕೆ ಓಪನ್ ಮಾಡ್ಕೋತೀಯ? ತಮಾಷೆ ಮಾಡಿದ್ದು. ನಾನೇ ಟೆನ್ಷನಲ್ಲಿ ಪೇಪರ್ ಓದ್ತಾ ಇದ್ದೀನಿ, ನೀನು ಬೇರೆ. ಹಾಗಾ, ಇರಲಿ ಬಿಡು. ಇವತ್ತಿನ ವಿಶೇಷ ಹೊಸ ಸುದ್ದಿ. ತಗೋ ಈ ಪೇಪರ್ ತೊಗೊಂಡೋಗಿ ಆ ಕಡೆ ಕೂತ್ಕೊಂಡು ಸುಮ್ಮನೆ ಓದ್ಕೋ, ತಲೆ ತಿನ್ಬೇಡ ನಂದು. ಓ ಇಲ್ಲೇ ಇದೆ. ಹೊಸ ಚಿತ್ರಕ್ಕೆ ನಾಯಕ ನಾಯಕಿಯರು ಬೇಕಾಗಿದ್ದಾರೆ. ವಯಸ್ಸು ಮುದುಕರಾಗಿರಬಾರ್ದು. ಹೈಟು ಎಷ್ಟು ಬೇಕಷ್ಟಿದ್ರೆ ಸಾಕು. ಕಲರು ಯಾವುದಿದ್ರೂ ಓಕೆ. ಆ್ಯಕ್ಟಿಂಗ್ ಬರಬೇಕು. ಆಸಕ್ತಿ ಇದ್ದವರು ಬಂದು ಸಂಪರ್ಕಿಸಬೇಕು ಮತ್ತು ಆಡಿಷನ್ ತೆಗೆದುಕೊಳ್ಳಲಾಗುವುದು. ಹಿಂದೆ ಬಂದು ಸಂಪರ್ಕಿಸಬಹುದು. ಆಡಿಷನಲ್ಲಿ ಸೆಲೆಕ್ಟ್ ಆದರೆ ಡೈರೆಕ್ಟ್ ಸೆಲೆಕ್ಟ್ ಅಂತೆ. ಏನು ನೀವು ಈ ರೀತಿ ಓದ್ತಾ ಇರೋದು ನೋಡಿದ್ರೆ ತಾವೇ ಸೆಲೆಕ್ಟ್ ಆಗಿಬಿಡೋ ಥರ ಫೀಲಲ್ಲಿದ್ದೀರಾ? ಇಟ್ಸ್ ನಾಟ್ ಅ ಫೀಲ್ ಮಚ್ಚ, ಕನ್ಫರ್ಮ್. ನಾನೇ ಸೆಲೆಕ್ಟ್ ಆಗೋದು. ನಾನು ಬೆಳೆಯೋದನ್ನು ನೋಡಿ ನೀನು ತಿಕ್ಕ ಹೊರ್ಕೋಬೇಕು. ಹೋಗಲೇ, ನೀನು ಎಷ್ಟೇ ಹತ್ರಕ್ಕೆ ಬೆಳೆದ್ರು ತಿರ್ಗಾ ನನ್ನ ಹತ್ರನೇ ಬರಬೇಕು. ಹೋಗು ಹೋಗು. ಮಚ್ಚ ಪ್ಲೇಸ್ ಯಾವುದಂತ ಸ್ವಲ್ಪ ನೋಡಿ ಹೇಳು. ಪ್ಲೇಸು ಇಲ್ಲೇ ಎಲ್ಲೋ ಇರಬೇಕು. ಇಲ್ಲೈತ್ ನೋಡು. ಯಪ್ಪ ಔಟ್ಡೋರ. ಇವ್ರು ಏನಂತ ತಿಳ್ಕೊಂಡವ್ರು ನಮ್ಮನ್ನ? ಜಾತ್ರೆ ಬಲಿ ಕೊಡೋ ಕುರಿ ಥರ ಕರೀತಾವ್ರೆ. ನೀನು ಬೇರೆ ನೋಡೋಕೆ ಬಕರ ಇದ್ದಂಗಿದ್ಯಾ? ಹೋಗು ಹೋಗು, ಬಲಿ ಕೊಡ್ತಾರೆ ಹೋಗು. ನಾನು ಹೋಗ್ತೀನಿ, ನೀನು ಬರಬೇಡ. ಯಾಕೆ? ಯಾಕಂದರೆ ಅಲ್ಲಿ ನಾನಿರ್ತೀನಿ. La 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 ಇದೇನು ಗುರು ಔಟ್ಡೋರ್ ಆಡಿಷನ್ ಅಂತ ಹೇಳ್ಬಿಟ್ಟು ಇಂಡೋರಲ್ಲಿ ಮಾಡ್ತಿದ್ದಾರೆ. ಎಷ್ಟು ಜನ ಬಂದವ್ರೆ? ಈಗ ಸಿಗ್ತಿಲ್ಲ ಸರ್, ಅಷ್ಟು ಜನ ಬಂದಿದ್ದಾರೆ. ಏನು ಅಡಿಷನ್ ಮಾಡೋಕ್ಕೆ 2-3 ದಿನ ಬೇಕಾಗುತ್ತೆ ಅನಿಸುತ್ತೆ. ಹಾಗೇನಿಲ್ಲ ಸರ್, 2-3 ಗಂಟೆ ಆದರೆ ಅಷ್ಟೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಯಾರು ಬಂದವ್ರೆ ನೋಡೋಣ, ಕರಿ. ಕರಿಯಲ್ಲ? ಕರಿ. ಯಾರ್ರೀ ಅದು? ಮೊದಲು ಬಂದವರು ಬನ್ನಿ. ಏನಪ್ಪ ಟೋಕನ್ ನಂಬರ್ 1 ನೀನಾ? ಹೌದು ಸರ್. ನಿನ್ನ ಬಗ್ಗೆ ಹೇಳು. ಏನು ಹೇಳಿ ಸರ್? ಅಯ್ಯ, ನಿನ್ನ ಹೆಸರು, ನಿನಗೆ ಏನೇನು ಬರುತ್ತೆ ಅದನ್ನು ಹೇಳು. ನನ್ನ ಹೆಸರು ಸಂಜಯ್. ನಾನು ನಮ್ಮೂರಿಂದ ಬಂದಿದ್ದೇನೆ. ನನಗೆ ಆ್ಯಕ್ಟಿಂಗ್ ಮಾಡೋ ಆಸೆ. ನನಗೆ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಚಾನ್ಸ್ ಕೊಡೋದು ಬಿಡೋದು ಎಲ್ಲ ಆಮೇಲೆ. ಮೊದಲು ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸು. ನೀವು ನನಗೆ ಹೇಳಿಕೊಡಿ, ನಾನು ಅದನ್ನು ಮಾಡ್ತೀನಿ. ನಿನಗೇನು ಬರುತ್ತೋ ಅಷ್ಟು ಆ್ಯಕ್ಟಿಂಗ್ ಮಾಡೋ. ಅದನ್ನೇ ಸರ್, ನೀವು ಹೇಳಿಕೊಡಿ, ಅದನ್ನು ನಾನು ಮಾಡ್ತೀನಿ. ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಏನಾದರೂ ಮಾಡಿ ತೋರಿಸು, ಇಲ್ಲಾಂದ್ರೆ ನಿನ್ನ ಹೊರಹಾಕ್ಬಿಡ್ತೀನಿ. ಡೈಲಾಗ್ ಹೇಳ್ತೀನಿ ಸರ್. ಆಯ್ತು ಹೇಳು. ಹೇಯ್, ಏನು ಮುಸ್ತಿದೆಯೋ? ಮೂಸ್ತಿಲ್ಲ ಸರ್, ಪರಕಾಯ ಪ್ರವೇಶ. ಇಂಥ ಪರಕಾಯ ಪ್ರವೇಶನು ಮೊದಲು ನಾನು ಹೇಳಿದ್ದು ಮಾಡು. ನೀವು ಚಾನ್ಸ್ ಕೊಡಿ, ಕೊಡದೇ ಇರ್ರಿ. ನಾನಂತೂ ನಿಮ್ಮನ್ನು ಬಿಡಲ್ಲ ಸರ್, ಬಿಡಲ್ಲ. ಈ ಸಲ RCB ಕಪ್ ಗೆಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನಂತೂ ಈ ಸಿನಿಮಾಗೆ ಹೀರೋ ಆಗೇ ಆಗ್ತೀನಿ. ನೀನೀಗ ಎಷ್ಟೇ ಡೈಲಾಗ್ ಹೊಡೆದು ನನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ನಿನ್ನ ನಾನು ಈಗಲೇ ಕತ್ತುಪಟ್ಟು ಹಿಡ್ದು ಆಚೆ ಹಾಕ್ತೀನಿ. ಕುಮಾರ, ಇವನು ಹೊರಗಡೆ ಕಳಿಸೋ. ಏಯ್ ನಡಿಯೋ ಹೊರಗೆ. ಸರ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಸರ್ ಸರ್, ನೆಕ್ಸ್ಟ್ ಪರ್ಸನ್ನ ಕರಿಲ್ಲ? ಬ್ಯಾಟ್ಸ್ಮನ್ ಏನೂ ಬೇಡ, ಆಡಿಷನ್ ಕೊಡೋಕೆ ಬಂದವ್ರನ್ನ ಕರಿ ಸಾಕು, ತಲೆ ಅಟ್ಟೆ. ಓಕೆ ಸರ್, ಟೋಕನ್ ನಂಬರ್ 2. ಸರ್, ನನ್ನ ಹೆಸರು ಕೃಷ್ಣ ಅಂತ. ನಾನು ಮಂಗಳೂರಿನಿಂದ ಬಂದಿದ್ದೇನೆ. ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ವಲ್ಲ? ಹೇಗೆ ಸರ್? ಮಂಗಳೂರಿನ ಒಂಥರ. ನಿಜ ಹೇಳಿಂದ ಯಾವ್ರಂತ? ನಿಜವಾಗ್ಲೂ ಸರ್, ನಂದು ಮಂಗಳೂರೇ. ಸೌದತ್ತಿ ಎಲ್ಲವೂ ನಾನೇಗೂ ನಾ ಮಂಗಳೂರಿಂದ ಬಂದೇನ್ರಿ. ಸೌದತ್ತಿ ಅಲ್ಲೋ ನಾನೆಂತಿ ಮತ್ತು ಮಂಗಳೂರು ಅಂತ ಸುಳ್ಳು ಹೇಳತ್ತಿ? ಬ್ಯಾಡ್ರಿ ಸರ್, ಬ್ಯಾಡ್ರಿ. ಬೆಳಗಾವಿ ಕಡೆಯಿಂದ ಬಂದಿಲ್ಲೋ ಕರೆ ಹೇಳ, ಇಲ್ಲ ಇಲ್ಲೇ ಒದ್ದು ಹೊರಾಗ್ತೀನಿ ಮಗನ ನಿನ್ನ. ಕರೆ ಹೇಳ್ತೇನೆ ರೀ, ನಾ ಬೆಳಗಾವಿಯಿಂದ ಬಂದೇನ್ರಿ. ಮತ್ತೆ ಯಾಕೆ ಸುಳ್ಳು ಹೇಳಿದಿ? ಇನ್ನೊಂದು ಸುಳ್ಳು ಹೇಳುದಿಲ್ರಿ, ತಪ್ಪಾತ್ರಿ. ಇಂಡಸ್ಟ್ರಿ ಒಳಗೆ ಭಾಳ ಮಂದಿ ಮಂಗಳೂರಿಂದ ಬಂದಾರಂತ, ಅದಕ್ಕೆ ನಾನು ಮಂಗಳೂರು ಅಂತ ಸುಳ್ಳು ಹೇಳಿನ್ರಿ. ನೀವು ನಂಗೆ ಚಾನ್ಸ್ ಕೊಡ್ತೀರಿ ಅನ್ನೋ ಆಸೆಲೇ ಸುಳ್ಳು ಹೇಳಿನ್ರಿ. ತಪ್ಪಾತ್ರಿ ಸರ್, ತಪ್ಪಾತ್ರಿ. ನಡಿ ಹೊರಗೆ. ಮುಂದಿನ ಎಷ್ಟು ಸುಳ್ಳು ಹೇಳ್ತಿ ಯಾರಿಗೆ ಗೊತ್ತಾ? ನಡಿ ಹೊರಗೆ. ವಾಯ್ಸ್ ಸರ್, ಆಡಿಷನ್ ತಗೊಳ್ದೇನೆ. ಸುಳ್ಳು ಹೇಳೋರಂದ್ರೆ ನಮಗಾಗಲ್ಲ. ಒಂದು ಚಾನ್ಸ್ ಕೊಡಿ ಸರ್, ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಹೋಗ್ರಿ, ಸುಮ್ಮನೆ ತಲೆ ತಿನ್ಬೇಡಿ.
ಒಂದು ಚಾನ್ಸ್ ಕೊಡಿ ಸರ್, ಕೈ ಹೊಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೈ ಹೊಡಿಯೋದ ಅಂದರೆ ಏನು? ನಾ ಹೇಳ್ಕೊಡ್ತೀನಿ, ಹಾಗೆ ಮಾಡಿ. ಕೈನ ಹೀಗೆ ಹಿಡ್ಕೊಳ್ಳಿ. ಹಾಗಲ್ಲ ಹಾಗಲ್ಲ, ಹೀಗೆ ಹೀಗೆ ಹಿಡ್ಕೊಂಡು ಹಳ್ಳ ಮಾಡ್ಕೊಳ್ಳಿ. ಹೀಗೆ ಹಿಡ್ಕೊಂಡು ಹೀಗೆ ಹೊಡೀರಿ. ನಡೆಯಲೇ. ಆಯಿತು ಆಯಿತು, ಹೋಗ್ತೀನಿ. ನೀವೇನು ಕಳ್ಸೋದು ಬೇಡ. ಒಂದು ಕೈ ಹೊಡಿಯೋಕೆ ಬರ್ದಿರೋರು ನೀವೆಂತ ಡೈರೆಕ್ಟ್ರು? ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಏನು ಹೇಳೋ? ಒಂದು ಸುಂದರವಾದ ಹುಡುಗಿನ ನೋಡಿದ ತಕ್ಷಣ ಇಂಗ್ಲೀಷ್ನಲ್ಲಿ ಏನು ಹೇಳಬೇಕು ಅಂತ ಅನಿಸುತ್ತೆ? ಎ ಬ್ಯೂಟಿಫುಲ್ ಗರ್ಲ್. ಬಂದ್ಬಿಡಿ, ಬ್ಯೂಟಿಫುಲ್ ಗರ್ಲ್ ಅಂತ. ಬ್ಯೂಟಿಫುಲ್ ಗರ್ಲು ಮತ್ತೇನಂತಾರೋ? ಒಂದು ಸುಂದರವಾದ ಹುಡುಗಿನ ನೋಡಿದ ತಕ್ಷಣ ಇಂಗ್ಲೀಷ್ನಲ್ಲಿ ಐ ಲವ್ ಯು ಅಂತಾರೆ. ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದರೆ ನೀವೆಂತ ಮೂವಿ ಮಾಡ್ತೀರಿ? ಅಲ್ಲ ಬೆರ್ಕಿ, ನಿನಗೆ ಒಂದೇ ಒಂದು ಚಾನ್ಸ್ ಕೊಡ್ತೀನಿ. ಏನು ಮಾಡ್ತೀಯೋ ನಿನಗೆ ಬಿಟ್ಟದ್ದು. ಗಿಚ್ಚಿ ಗಿಲಿಗಿಲಿ. ಹೇಯ್, ಏನು ಮಾಡ್ತಿದೀಯೋ? ಒಂದೇ ಡೈಲಾಗ್ನ ಎರಡು ರೀತಿಲಿ ಹೇಳಬೇಕು. ಯಾವ ಡೈಲಾಗ್ ಹೇಳ್ತೀಯೋ, ಯಾವ ರೀತಿಲಿ ಹೇಳ್ತೀಯೋ ನಿನಗೆ ಬಿಟ್ಟದ್ದು. ಓಕೆ ಸರ್, ಹೇಳ್ತೀನಿ. ಅವಳು ಎದುರಿಗೆ ಬಂದರು, ಅವಳನ್ನ ನೋಡೋಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ, ಬಾಳಕ್ಕಾಗದೆ, ಸಾಯೋಕ್ಕಾಗದೆ, ಮರೆಯೋಕ್ಕಾಗದೆ, ಥೂ ನನ್ನ ಬಾಳ್ಗಿಷ್ಟು ಬೆಂಕಿ ಹಾಕ. ಅವಳು ನಂಗೆ ಲೈಫಲ್ಲಿ ಸಿಗಲ್ಲ ಕಣೋ, ಆದರೆ ನನಗೆ ಅವಳನ್ನ ಮರೆಯೋಕ್ಕಾಗಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಅವಳನ್ನ ನೋಡೋಕ್ಕಾಗದೆ, ನಗಕ್ಕಾಗದೆ, ಅಳೋಕ್ಕಾಗದೆ, ಇರೋಕ್ಕಾಗದೆ. ನೀ ಹಾಗೆ ನೋಡಬೇಡ, ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ. ಯು ಆರ್ ಸೆಲೆಕ್ಟೆಡ್. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀಯ. ನಮಗೆ ಬೇಕಾಗಿರೋದು ನಿನ್ನ ಆ್ಯಕ್ಟಿಂಗ್ ಅಲ್ಲ, ಮನಿ. 2 ಲಕ್ಷ ತಂದು ಕೊಡು, ನಿನಗೆ ಡೈರೆಕ್ಟ್ ಚಾನ್ಸ್ ಕೊಡ್ತೀನಿ. ಇನ್ನೂ ಎಷ್ಟು ಜನನಪ್ಪ ಇರೋದು? ಇನ್ನು ಒಬ್ಬ ಮಾತ್ರ ಸರ್. ಆಯಿತು, ಕರೆದ್ಬಿಡು. ಯಾರಿದೆಯಪ್ಪ, ಬಂದ್ಬಿಡು. ನಮಸ್ಕಾರ ಸರ್, ನನ್ನ ಹೆಸರು ಶಿವ ಅಂತ. ಏನು ಮಾಡೋಕ್ಕೆ ಬರುತ್ತೆ? ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತೆ ಸರ್. ಡೈಲಾಗ್ ಹೇಳಬೇಕು, ಅದನ್ನು 2 ರೀತಿಲಿ ಹೇಳಬೇಕು. ಓಕೆ, ಆದರೆ ಒಂದು ಕಂಡೀಷನ್ನು, ಹುಚ್ಚ ಮೂವಿ ಟೈಪಲ್ಲಿ ಒಂದು ಡೈಲಾಗ್ ಹೇಳಬೇಕು, ಇನ್ನೊಂದು ಒರಿಜಿನಲ್ ಹೇಳಬೇಕು. ಆಯಿತು ಸರ್. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ, ಆದರೆ ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಬ್ರೇಕಿಂಗ್ ನ್ಯೂಸ್. ಅಮಾಯಕರಿಗೆ ಮೋಸ ಮಾಡುತ್ತಿರುವ ನಿರ್ದೇಶಕ, ಸಿನಿಮಾದಲ್ಲಿ ಚಾನ್ಸ್ ಕೊಡುವುದಾಗಿ ನಂಬಿಸಿ ಹಣ ವಸೂಲಿ ಮಾಡುತ್ತಿರುವ ನಿರ್ದೇಶಕ. ಥೋ, ಇಲ್ಲಿದೆಯಾನ? ಯಾಕೆ ಕೂತಿದೆಯಾ? ಏನಾಯ್ತು ಹೇಳೋ? ನಿನ್ನೆ ಆಡಿಷನ್ ಹೋಗಿದ್ನಲ್ಲ, ಆ ಡೈರೆಕ್ಟ್ರು 2 ಲಕ್ಷ ತಂದು ಕೊಡು, ನಿನ್ನ ಡೈರೆಕ್ಟಾಗಿ ಫಿಲಮಲ್ಲಿ ಚಾನ್ಸ್ ಕೊಡ್ತೀನಿ ಅಂತಿದ್ದಾನೆ. ಅದಕ್ಕೆ ನೀನೇನು ಮಾಡಿದೆ? ನಾನು ಇನ್ನೂ ಏನು ಮಾಡಿಲ್ಲ. ಅಷ್ಟೊಂದು ದುಡ್ಡು ನಾ ಎಲ್ಲಿಂದ ತರಲಿ? ಲೋ ದಡ್ಡ, ಆ ಡೈರೆಕ್ಟ್ರು ಫ್ರಾಡ್ ಅಂತೆ. ಇವಾಗ ತಾನೇ ನ್ಯೂಸಲ್ಲಿ ನೋಡ್ಕೊಂಬಂದೆ, ಅದನ್ನು ಹೇಳೋಣ ಅಂತ ನಿನ್ನ ಹತ್ರ ಬಂದೆ. ಹೌದಾ? ಹಾಗಾದ್ರೆ ನಾನು ದುಡ್ಡು ಕೊಟ್ಟು ಬಕ್ರ ಆಗ್ತಿದ್ದಲ್ಲೋ. ಮೊದಲೇ ಬಕ್ರ ಇದ್ದಂಗೆ ಇದೆಯಾ? ನೀನು ಬಕ್ರ ಆಗದೆ ಇರ್ತೀಯಾ? ಥ್ಯಾಂಕ್ಸ್ ಮಚ್ಚ, ನಾನು ಕಾಪಾಡಿದ್ದಕ್ಕೆ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಒಂದು ದಿನನೆಲ್ಲ ವೇಸ್ಟ್ ಮಾಡಿದ್ದೆ. ಅದಕ್ಕೆ ಕಣೋ ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಇರಲಿ ಬಾ, ಹೋಗೋಣ. ಇವತ್ತು ಒಂದು ಆ್ಯಡ್ ನೋಡಿದೆ ಪೇಪರಲ್ಲಿ. ಅದೇನಪ್ಪ ಅಂತಂದರೆ, ಹೊಸ ಚಿತ್ರಕ್ಕೆ ನಾಯಕ ನಾಯಕಿ. ಯಪ್ಪ ಬೇಡಪ್ಪ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ